ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಾವು ಜುಲೈ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ, ಯಾವ ಗ್ರಹವು ಅನುಕೂಲವಾಗಿರುತ್ತೆ, ಯಾವ ಗ್ರಹವು ಮಿಶ್ರ ಫಲಗಳನ್ನು ನೀಡುತ್ತೆ, ಯಾವ ಗ್ರಹವು ಪ್ರತಿಕೂಲ ಫಲಗಳು ಕೊಡುವುದರಿಂದ ರೆಮಿಡೀಸ್ ಮಾಡ್ಕೋಬೇಕು, ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ತಾ, ಈ ದಿನ ನಾವು ದಶಮ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಬಹಳ ದಿನಗಳಿಂದ ಕಷ್ಟ ನಷ್ಟಗಳು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಆತಂಕಗಳನ್ನು ನೋಡ್ತಾ ಇರುವಂತಹ ಈ ಮಕರ ರಾಶಿಯವರಿಗೆ ಜೂನ್ನಿಂದ ಸ್ವಲ್ಪ ಬದಲಾವಣೆಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಎಷ್ಟೋ ಕಷ್ಟಗಳನ್ನು, ಅವಮಾನಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು, ಮಕರ ರಾಶಿ ಅಂದ್ರೇ ಕಷ್ಟಪಡುವಂತಹ ವ್ಯಕ್ತಿಗಳಿರುವಂತಹ ರಾಶಿ ಅಂತ ಹೇಳ್ತಾ ಇರ್ತೀವಿ ನಾವು. ಕಷ್ಟವನ್ನು ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳಂತಲೂ ಹೇಳ್ತಾ ಇರ್ತಾರೆ. ಇನ್ನು ಇಂಥ ವ್ಯಕ್ತಿಗಳಿಗೆ ಜುಲೈ ಮಾಸದಲ್ಲಿ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಾಗಿರ್ಬೋದು, ವಿದ್ಯಾಭ್ಯಾಸದ ವಿಷಯಗಳಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೌಟುಂಬಿಕ ವಿಷಯಗಳಲ್ಲಾಗಿರ್ಬೋದು, ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು, ಈ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ ಅಂತ ನೋಡೋದಾದರೆ, ಒಂದು ರೀತಿ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಅನ್ನೋದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಷ್ಟು ದಿನ ಗುರುಬಲ ಇರಲಿಲ್ಲ, ಈಗ ಗುರುಬಲ ಇದೆ. ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಅತ್ಯಂತ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಧೈರ್ಯ ಸಾಹಸವನ್ನು, ಆತ್ಮವಿಶ್ವಾಸವನ್ನು ನೀಡ್ತಾ ಇದ್ದಾರೆ. ಅಂದರೆ ತುಂಬ ದಿನಗಳಿಂದ ನಿಮ್ಮಲ್ಲಿರುವಂತಹ ಒತ್ತಡ, ಫ್ರಸ್ಟ್ರೇಷನ್, ಟೆನ್ಷನ್ಸಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಜುಲೈ ಮಾಸ ತುಂಬ ಅನುಕೂಲವಾಗಿರುತ್ತೆ. ರಾಶ್ಯಾಧಿಪತಿ ಶನಿ ಈಗ ತೃತೀಯ ಸ್ಥಾನದಲ್ಲಿದ್ದಾರೆ. ದನ ಕುಟುಂಬ ಸ್ಥಾನದಲ್ಲಿ ವಾಕ್ಸ್ಥಾನ, ಎರಡನೇ ಮನೆಯಲ್ಲಿ ರಾಹು ಇದ್ದಾರೆ. ಪಂಚಮ ಸ್ಥಾನದಲ್ಲಿ ಕುಜ, ಸಪ್ತಮ ಸ್ಥಾನದಲ್ಲಿ ಬುಧ, ಗುರು, ಶುಕ್ರ 5ನೇ ತಾರೀಕಿಂದ ಬುಧ ಬದಲಾಗ್ತಾರೆ, ಶುಕ್ರ ಗುರು ಇರ್ತಾರೆ. ಇನ್ನು ಈ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಮತ್ತು ಸಪ್ತಮ ಸ್ಥಾನದಲ್ಲಿರುವಂತಹ ಗುರುವಿನ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ರೀತಿ ಆತ್ಮವಿಶ್ವಾಸ, ಸಂಕಲ್ಪ ಬಲ, ಎಂತಹ ಕಷ್ಟ ಬಂದರೂ ಕೂಡ ಎದುರಿಸ್ತೇನೆ, ರಿಸ್ಕ್ ತಗೊಳ್ತೀನಿ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಧೈರ್ಯ ನಿಮಗೆ ಅನುಕೂಲವಾಗಿರುತ್ತೆ ಈ ಜುಲೈ ಮಾಸದಲ್ಲಿ. ಆದರೆ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಕೆಲವೊಂದು ಸಾರಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಧನ ಕುಟುಂಬ ಸ್ಥಾನ, ಫಿನಾನ್ಸ್, ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು, ಮಾತಿನ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ತಪ್ಪು ನಿರ್ಧಾರಗಳು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ತಪ್ಪಾಗಿ ಹೂಡಿಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಕುಟುಂಬ ವಿಷಯಗಳಲ್ಲಿ ಪ್ರಮುಖವಾಗಿ ಅಪಾರ್ಥಗಳು ಜಾಸ್ತಿ ಆಗುವಂತಹ, ಅಂದರೆ ಅವರು ಬೇರೆ ಉದ್ದೇಶದಿಂದ ಹೇಳ್ತಾರೆ, ಬಟ್ ಹೇಳುವಂತಹ ವ್ಯಕ್ತಿಗಳು ಕೇಳಿಸ್ಕೊಳ್ಳೋದು ಡಿಫ್ರೆಂಟಾಗಿ ರೀತಿ ಒಂದು ಇಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ರಾಹು. ಸೊ ಆಗಿರೋದ್ರಿಂದ ದುರ್ಗಾರಾಧನೆ ಮಾಡೋದು ಒಳ್ಳೆಯದು. ಇನ್ನು ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾರೆ. ಪಂಚಮ ಸ್ಥಾನ ಅಂದ್ರೇ ಪರ್ಟಿಕ್ಯುಲರಾಗಿ ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ, ಶೇರ್ ಮಾರ್ಕೆಟ್, ಆಕಸ್ಮಿಕ ಧನ, ಲಕ್ಷ್ಮೀ ಸ್ಥಾನ ಅಂತಲೂ ಹೇಳ್ತೀವಿ. ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಗೆ ಹೊಂದಾಣಿಕೆ ಬರುವಂತಹ ಸ್ಥಾನನೂ ಅಂತ ಹೇಳ್ತಿರ್ತೀವಿ. ಸೊ ಇಂತಹ ವಿಷಯದಲ್ಲಿ ಕುಜ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಅಂಗಾರಕ, ಕೆಂಪು ಗ್ರಹ ಅಂತ ಹೇಳ್ತಾ ಇರ್ತೀವಲ್ಲ, ಸ್ವಲ್ಪ ಸ್ಟ್ರೆಸ್, ಒತ್ತಡ ಇರುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳನ್ನು ಪ್ರೂವ್ ಮಾಡು, ಇಲ್ಲ ನಿನ್ನೆ ಯಾಕೆ ಫೋನ್ ಪಿಕ್ ಮಾಡಲಿಲ್ಲ, ಇಲ್ಲ ನೀನು ಸುಳ್ಳು ಹೇಳ್ತೀವಿ, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅರ್ಥ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಕೆಲವೊಂದು ವ್ಯಕ್ತಿಗಳನ್ನು ಅರ್ಥ ಮಾಡೋದೇ ಕಷ್ಟ ಆಗ್ತಾ ಇರುತ್ತೆ. ಇನ್ನು ಮತ್ತೊಂದು ಶುಭ ವಿಷಯ ಏನಪ್ಪ ಅಂದರೆ, ಋಣ ರೋಗ ಶತ್ರುಸ್ಥಾನವಾಗಿರುವಂತಹ 6ನೇ ಮನೆಯಲ್ಲಿ ರವಿ 17ನೇ ತಾರೀಕುವರೆಗೂ ಕೂಡ ತುಂಬ ಅನುಕೂಲವಾಗಿರುತ್ತೆ. ನೀವು ಮಾಡುವಂತಹ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಉದ್ಯೋಗ ಪ್ರಯತ್ನಗಳಾಗಿರಬಹುದು, ಅಥವಾ ಕೆಲವೊಂದು ಪ್ರಯತ್ನಗಳನ್ನು ಈ ಸರ್ಕಾರಿ ಉದ್ಯೋಗಗಳ ಮುಖಾಂತರ ಹೆಲ್ಪ್ ಪಡೆಯೋದು, ಇಂತಹ ವಿಷಯಗಳಲ್ಲಾಗಿರ್ಬೋದು, ಅಥವಾ ಕಾಂಪಿಟೇಷನ್, ಹೆವಿ ಕಾಂಪಿಟೇಷನ್ ಇರುತ್ತೆ. ಇಷ್ಟು ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ, ನನಗೆ ಪ್ರಮೋಷನ್ ಸಿಗುತ್ತಾ, ಇಷ್ಟು ಜನ ಇಂಟರ್ವ್ಯೂಗೆ ಬಂದಿದ್ದಾರೆ, ನನಗೆ ಜಾಬ್ ಸಿಗುತ್ತಾ. ಬಟ್ ನಿಮಗೆ 17th ಕೂಡ ಈ ಪರ್ಟಿಕ್ಯುಲರ್ ಆಗಿ ಈ ರವಿ ಕಾರಣದಿಂದ ಇಂತಹ ವಿಷಯಗಳಲ್ಲಿ ಅನುಕೂಲ ವಿಷಯಗಳು ನಡೆಯುವಂತಹ ಸಾಧ್ಯತೆ, ನಿಮಗೆ ಸಕ್ಸಸ್ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಇರುವಂತಹ ಶುಕ್ರ, ಸಪ್ತಮಾಷ್ಟಮದ ಸ್ಥಾನದಲ್ಲಿ ಮುಖ್ಯವಾಗಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ
ನೀವು ಮಾಡುವಂತಹ ವೃತ್ತಿ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು. ಸಪ್ತಮ ಸ್ಥಾನ ಅಂದರೆ ಕಳತ್ತರ ಸ್ಥಾನ, ದಾಂಪತ್ಯ ಸ್ಥಾನ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಆಕಸ್ಮಿಕವಾಗಿ ಈ ಪ್ರಮೋಷನ್ ಸಿಗೋದಾಗಿರ್ಬೋದು, ಅಥವಾ ಉದ್ಯೋಗ ಅವಕಾಶಗಳು ಕೂಡಿ ಬರುವುದಾಗಿರಬಹುದು. ಯಾಕಂದರೆ ಇಲ್ಲಿ ದಶಮಾಧಿಪತಿ ಅಂದರೆ ವೃತ್ತಿ ಉದ್ಯೋಗಕಾರಕ ದಶಮಾಧಿಪತಿ ಶುಕ್ರನ ಜೊತೆ ಕೇತುವು ಇರೋದರಿಂದ ಇಲ್ಲಿ ಎಲ್ಲವೂ ಕೂಡ ಆಕಸ್ಮಿಕವಾಗಿ ಅಷ್ಟಮ ಸ್ಥಾನದಲ್ಲಿರೋದ್ರ. ಅಷ್ಟಮ ಸ್ಥಾನ ಅಂದ್ರೆ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ನಡೆಯುವಂತಹ ಸ್ಥಾನ. ಅದು ಶುಕ್ರ ಕೇತುವಿನ ಜೊತೆ ಇರೋದರಿಂದ ಪರ್ಟಿಕ್ಯುಲರ್ ಆಗಿ ಕೇತು ಅಂದರೆ ನಮಗೆ ಪುಣ್ಯ ಅಂದರೆ ಪೂರ್ವ ಪುಣ್ಯ ಫಲ, ಅಥವಾ ಇನ್ನು ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್, ಪಿತ್ರಾರ್ಜಿತ ಆಸ್ತಿಗಳ ವಿಷಯಗಳಲ್ಲಾಗಿರಬಹುದು, ಉದ್ಯೋಗ ವ್ಯವಹಾರಗಳಲ್ಲಾಗಿರಬಹುದು. ಕೆಲವೊಂದು ಸಡನ್ ಡೆಸಿಷನ್ ಅನ್ನೋದು ತಗೊಳ್ಬೇಕಾಗಿರುತ್ತೆ. ಇಲ್ಲ ನಾನು ಯೋಚನೆ ಮಾಡ್ಕೊಂಡು ಹೇಳ್ತೀನಿ, ಅಥವಾ ಕೆಲವೊಂದು ಸಾರಿ ಸಿಗ್ನೇಚರ್ ಮಾಡು ಅಂದರೆ ಇಲ್ಲ ನಾನು ಯೋಚನೆ, ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಶುಕ್ರ ಇಲ್ಲಿರೋದ್ರಿಂದ ಅದು ಮುಜುಗರ ಆಗಿರ್ಬೋದು, ಅಥವಾ ನಮ್ಮ ಆಪ್ತರು ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಮನಸ್ಸು ನೋಯಿಸ್ಕೊಳ್ತಾರೋ ಅನ್ನೋ ರೀತಿಯಲ್ಲಿ ಅದನ್ನು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಡಿಸಿಷನ್ ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ ಯಾರಾದರೂ. ಬಟ್ ಕ್ಷಣಿಕಾವೇಶದಲ್ಲಿ ಅವರೇನೋ ಪ್ರೆಷರ್ ಮಾಡ್ತಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಡೆಸಿಷನ್ ತಗೊಳ್ಳೋದು, ಇಮಿಡಿಯೇಟಾಗಿ ನಿಮ್ಮ ಅಭಿಪ್ರಾಯ ತಿಳಿಸೋದು, ಇಂತಹ ವಿಷಯಗಳು ಸ್ವಲ್ಪ ತಡಿಬೇಕಾಗಿರುತ್ತೆ ಈ ಜುಲೈ ಮಾಸದಲ್ಲಿ. ಅದೇ ರೀತಿ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಮಕರ ರಾಶಿಯವರಿಗೆ ಈ ಶುಕ್ರ ಮತ್ತು ಶುಕ್ರವಾರ ಅಂತ ಅಂದ್ಕೊಳ್ಳಿ, ರವಿವಾರ ಅಂತ ಅಂದ್ಕೊಳ್ಳಿ, ಮಂಗಳವಾರ ಕುಜನಿಗೆ ಸಂಬಂಧಪಟ್ಟರೆ ಈ ಮೂರು ಗ್ರಹಗಳು ಅನುಕೂಲ ಅಂದರೆ ಪರ್ಟಿಕ್ಯುಲರ್ 17th ಆದಮೇಲೆ ರವಿ ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ. ಸೊ ಆಗಿರೋದ್ರಿಂದ ಈ ಮೂರು ದಿನಗಳು ಪರ್ಟಿಕ್ಯುಲರ್ ಆಗಿ ನೀವು ಈ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಅಂದರೆ ಅಥವಾ ನಿಮ್ಮ ಪಿತೃರ್ಜಿತವಾಗಿ ಬರಬೇಕಾಗಿರುವಂತಹ ಪ್ರಾಪರ್ಟೀಸ್ ಆಗಿರ್ಬೋದು, ಉದ್ಯೋಗ ಸಂಬಂಧಪಟ್ಟಿರುವಂತಹ ಕೆಲವೊಂದು ನಿರ್ಧಾರಗಳಾಗಿರ್ಬೋದು, ಸ್ವಲ್ಪ ಯೋಚನೆ ಮಾಡಿಕೊಂಡು ತಗೊಳ್ಳಿ. ಕ್ಷಣಿಕಾವೇಶದಲ್ಲಿ ಎಮೋಷನಲ್ಗೆ ಹೋಗ್ಬಿಟ್ಟು ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಪಂಚಮ ಸ್ಥಾನದಲ್ಲಿ ಕುಜ ಇರೋದರಿಂದ ನೀವು ಪರ್ಟಿಕ್ಯುಲರಾಗಿ ನೋಡಿ, ಮಂಗಳವಾರಗಳು ಇದು ಪಂಚಮ ಸ್ಥಾನ ಅಂದ್ರೇ ಸಂತಾನಕ್ಕೆ ಸಂಬಂಧಪಟ್ಟರೆ ನೀವು ಹೇಳ್ದಿರೋ ಮಾತು ಕೇಳದೆ ಇರೋದಾಗಿರ್ಬೋದು, ನಿಮ್ಮ ಇಷ್ಟಕ್ಕೆ ವ್ಯತಿರೇಕವಾಗಿ ವಿರುದ್ಧವಾಗಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಸ್ನೇಹಿತರ ಜೊತೆ ಸ್ವಲ್ಪ ಜಗಳಗಳು, ವಾಗ್ವಿವಾದಗಳು, ಮನಸ್ಪರ್ಧೆಗಳಾಗೋದಾಗಿರ್ಬೋದು, ಈ ರೀತಿ ವಿಷಯಗಳಿರೋದ್ರಿಂದ ಪರ್ಟಿಕ್ಯುಲರಾಗಿ ಮಂಗಳವಾರ ದಿನ ಈ ರೀತಿ ಏನಾದರೂ ಮಾತಾಡುವಾಗ ಇಲ್ಲ ಬಿಡಪ್ಪ ನಾಳೆ ಮಾತಾಡೋಣ, ಇವತ್ತೇನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಇಲ್ಲಿ ದೇವಗುರು ಬೃಹಸ್ಪತಿ ಅನುಕೂಲವಾಗಿದ್ದಾರೆ, ರವಿ 6ನೇ ಮನೆಯಲ್ಲಿ ಅನುಕೂಲವಾಗಿದ್ದಾರೆ, ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿ ಅನುಕೂಲವಾಗಿದ್ದಾರೆ. ಸೊ ಈ ಜುಲೈ ಮಾಸ ಅನ್ನೋದು ನಿಮಗೆ ಒಂದು ರೀತಿ ಅಂದರೆ ತುಂಬ ದಿನಗಳಿಂದ ನಾನು ಈ ವಸ್ತುವನ್ನು ಕೊಂಡ್ಕೋಬೇಕು, ಈ ವ್ಯಕ್ತಿಗೆ ನಾನು ಪ್ರಪೋಸ್ ಮಾಡಬೇಕು, ಈ ವ್ಯಕ್ತಿಯಿಂದ ನಾನು ಸಹಾಯ ಪಡೀಬೇಕು, ಈ ಉದ್ಯೋಗ ಪ್ರಯತ್ನ ಮಾಡಬೇಕು ಅಂದರೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಜುಲೈ ಮಾಸ ತುಂಬ ಅನುಕೂಲವಾಗಿರುತ್ತೆ. ನಿಮ್ಮ ತುಂಬ ದಿನಗಳಿಂದ ಇರುವಂತಹ ಕೆಲವೊಂದು ಆಶೆಗಳು, ಆಕಾಂಕ್ಷೆಗಳು ಈಡೇರುವಂತಹ ಸಮಯ ಅಂತಲೂ ಹೇಳಬಹುದು. ಅದೇ ರೀತಿ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಚಾನ್ಸಸ್ ಇದೆ. ತುಂಬ ದಿನಗಳಿಂದ ಹಿಂಗೇನಾದರೂ ಆರೋಗ್ಯ ಸಮಸ್ಯೆಗಳು ಇದೆ, ಬಟ್ ಪ್ರಾಪರ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಏನೋ ಮೆಡಿಸನ್ ಎಷ್ಟೆಷ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ, ಬಟ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಎಷ್ಟೇ ಹಾಸ್ಪಿಟಲ್ಗೆ ಏನು ಮೆಡಿಸಿನ್ ತಗೊಂಡ್ರೂ ಕೂಡ ಇದು ಬಗೆಹರಿಯಲ್ಲ. ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೇಕು, ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಫುಡ್ ತಗೊಳ್ಳೋದು, ದೈಹಿಕ ವ್ಯಾಯಾಮ ಅಂದರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಈ ದೈಹಿಕ ವ್ಯಾಯಾಮ, ಜಿಮ್, ಕೆಲವೊಂದು ಜನ ಆರೋಗ್ಯಕ್ಕೋಸ್ಕರ ಅದು ನ್ಯೂಟ್ರಿಷನ್ ಇರುವಂತಹ ಫುಡ್ ತಗೊಳ್ಳೋದು ಇತ್ಯಾದಿ ವಿಷಯಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳಿಂದ ಈ ವಿಷಯಗಳನ್ನು ಆಚರಣೆಯಲ್ಲಿ ಇಟ್ಟು ಆರೋಗ್ಯದ ಬಗ್ಗೆ ತುಂಬ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕಾಶಸ್ ಅಂದರೆ ಕೇರ್ ಅನ್ನೋದು ತಗೊಳ್ಳೋದಕ್ಕೆ ಅವಕಾಶ ಬರುತ್ತೆ. ಸಂತಾನದ ಬಗ್ಗೆ ಕೆಲವೊಂದು ಸಂದರ್ಭಗಳಲ್ಲಿ ಉತ್ತಮ ರೀತಿಯಲ್ಲಿ ವಿದೇಶದಲ್ಲಿ ಅಥವಾ ಅವರ ವಿವಾಹಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ವಿದ್ಯೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರ್ಬೋದು, ಕೆಲವೊಂದು ಸಿಹಿ ಸುದ್ದಿಯನ್ನು ಕೇಳುವಂತಹ ಅವಕಾಶಗಳು, ಸಂದರ್ಭಗಳು ಈ ಜುಲೈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ. ಅದೇ ರೀತಿ ಸಂತಾನಕ್ಕೋಸ್ಕರ ಇಲ್ಲ ಅವ್ರು ಚೆನ್ನಾಗಿರಬೇಕು, ನಂತರ ಕಷ್ಟ ಬೀಳಬಾರ್ದು, ಅದೆಷ್ಟೇ ಆದರೂ ಆಗಲಿ ಒಳ್ಳೆ ಫೀಸ್ ಕಟ್ಟೋಣ, ಒಳ್ಳೆ ಕಾಲೇಜಲ್ಲಿ ಸೇರಿಸೋಣ. ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಜಾಸ್ತಿ ಎಕ್ಸ್ಪೆನ್ಸಸ್ ಕಡೆಗೆ ರೂಟ್ ಆಗುತ್ತೆ. ಅವ್ರ ಮೇಲೆ ತುಂಬ ಕೆರೆ ಹೋಗಲಿ ಬಿಡಿ,
ಮಕ್ಕಳ ಎಜುಕೇಷನ್ ಫ್ಯೂಚರ್ ಚೆನ್ನಾಗಿದ್ದರೆ ಸಾಕು ಅನ್ನೋ ರೀತಿಯಲ್ಲಿ ಆ ಕೇರ್, ಆ ಎಕ್ಸ್ಪೆಂಡಿಚರ್ ಅನ್ನೋದು ಈ ಮಾಸದಲ್ಲಿ ಜಾಸ್ತಿ ಆಗೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಜುಲೈ ಮಾಸದಲ್ಲಿ ಮಕರ ರಾಶಿಯವರಿಗೆ ಈಗ ಆಗುವಂತಹ ಕೆಲವೊಂದು ಪರಿಚಯಗಳು, ಅದು ಸ್ನೇಹಿತರಾಗಿ ಅಥವಾ ಆಪ್ತರಾಗಿ, ಹೊಸ ಪರಿಚಯಗಳು ಅಥವಾ ಪ್ರೀತಿಯಾಗಿ ಬದಲಾಗುವಂಥ ಸಾಧ್ಯತೆಯೂ ಇರುತ್ತೆ. ಸೊ ದಯವಿಟ್ಟು ವಿವಾಹ ಆಗಿರುವಂತಹ ವ್ಯಕ್ತಿಗಳು ಈ ರೀತಿ ಸಂದರ್ಭಗಳು ಬಂದಾಗ, ಅದು ವ್ಯಾಮೋಹ ಆಗಿರ್ಬೋದು ಅಥವಾ ದುರಾಸೆ ಆಗಿರ್ಬೋದು, ಸೊ ದಯವಿಟ್ಟು ಈ ಅನೈತಿಕ ಇಲ್ಲೀಗಲ್ ರಿಲೇಷನ್ಶಿಪ್ಸ್ಗೆ ಸ್ವಲ್ಪ ದೂರ ಇರೋದು. ಯಾಕಂದರೆ ಇದು ಪ್ರೆಸೆಂಟಾಗಿ ಅನುಕೂಲವಾಗಿರೋದು, ಬಟ್ ಫ್ಯೂಚರಲ್ಲಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್ನ ನೀಡುತ್ತೆ. ಫ್ಯಾಮಿಲಿ ಲೈಫಲ್ಲಾಗಿರ್ಬೋದು, ನಿಮ್ಮ ಸೊಸೈಟಿಯಲ್ಲಿ ನಿಮ್ಮ ನೇಮ್, ಫೇಮ್ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಧಕ್ಕೆ ಬರುವಂತಹ ಚಾನ್ಸಸ್ ಇರೋದ್ರಿಂದ ಈ ರೀತಿ ಹೊಸ ಪರಿಚಯಗಳ ಕಡೆಗೆ ಅಥವಾ ವ್ಯಾಮೋಹ ಆಕರ್ಷಣೆ ಕಡೆಗೆ ವಿವಾಹ ಆಗಿರುವಂತಹ ವ್ಯಕ್ತಿಗಳು ಸ್ವಲ್ಪ ಈ ರೀತಿ ವಿಷಯಗಳಲ್ಲಿ ಹುಷಾರಾಗಿ ನಿಮ್ಮ ಫ್ರೆಂಡ್ಶಿಪ್ನ ಕಾಪಾಡಿಕೊಳ್ಳಿ. ಬಟ್ ಮತ್ತೊಂದು ಹಂತಕ್ಕೆ ಹೋಗೋದು ಬೇಡ ಅನ್ನೋದು ಈ ಅಭಿಪ್ರಾಯ ಮತ್ತು ಒಂದು ಸಲಹೆ ಆಗಿರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡುವಂತಹ ನಮ್ಮ ನಾಯಕರಿಗೆ ಒಳ್ಳೆಯ ರೀತಿಯಲ್ಲಿ ಇನ್ನು ಅವರಿಗೆ ಜವಾಬ್ದಾರಿಗಳನ್ನೋದು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಅವರಿಗೆ ಮಾಡಬೇಕಾಗಿರುವಂತಹ ಕೆಲಸಗಳು ಬಹಳ ಇದೆ, ಇದೆಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಈ ವಿಷಯಗಳ ಮೇಲೆ ಫೋಕಸ್ ಮಾಡೋದ್ರಿಂದ ಜನರಲ್ಲಿ ಒಂದು ಒಳ್ಳೆಯ ಹೆಸರು, ಗೌರವ ಮತ್ತು ನೀವು ಮಾಡ್ತಾ ಇರುವಂಥ ಈ ಕಷ್ಟಕ್ಕೆ ತಕ್ಕ ಗುರುತಿಸಬೇಕೆ ಒಂದು ಒಳ್ಳೆಯ ಪೊಸಿಷನ್ ಸಿಗುವಂತಹ ಚಾನ್ಸಸ್ಸು ಕೂಡ ಈ ಸಂದರ್ಭದಲ್ಲಿ ಇದೇ ರೀತಿ ಇರುತ್ತೆ. ಅದೇ ರೀತಿ ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಒಳ್ಳೆಯತನವನ್ನು, ನಿಮಗೆ ಬರ್ತಾ ಇರುವಂತಹ ಒಳ್ಳೆಯ ಹೆಸರನ್ನು ಯಾವುದೇ ರೀತಿಯಲ್ಲಿ ಇದನ್ನು ಡಿಫೇಮ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರತ್ಯರ್ಥಿಗಳಿಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಅವರಿಗೆ ತಕ್ಕ ಗುಣಪಾಠವನ್ನು ಕೂಡ ಹೇಳುವಂತಹ ವಿಷಯಗಳು ಕೂಡ ಜುಲೈಯಲ್ಲಿ ಗೋಚಾರವಾಗ್ತಾ ಇದೆ. ಇದು ಗೋಚಾರದಿಂದ ಹೇಳುವಂತಹ ಫಲಗಳಾಗಿರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಈ ಜುಲೈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ನಿಮ್ಮ ದ್ವಾದಶ ರಾಶಿಗಳಲ್ಲಿ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪ್ರಭಾವ ಇರುತ್ತೆ ಅನ್ನುವಂತಹ ವಿಷಯಗಳ ಇಲ್ಲ. ಇನ್ನೂ ಡೀಪಾಗಿ ಈಗ ನಮಗೆ ದಶೆ ಅಂತರ್ದಶೆ ತಿಳ್ಕೋಬೇಕು ಅಥವಾ ನಮಗೆ ಅನುಕೂಲ ಇಲ್ಲ, ಸಮಸ್ಯೆಗಳಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದು ಉತ್ತಮ. ಇನ್ನು ದಂಪತಿಗಳ ಮಧ್ಯೆ ಒಂದು ರೀತಿ ಅನ್ಯೋನ್ಯತೆ ಇರುತ್ತೆ. ಇಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳು, ಅಪಾರ್ಥಗಳು, ವಿವಾದಗಳು ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಈಗ ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಮತ್ತೆ ನಿಮ್ಮ ಸಂಬಂಧವನ್ನು ಕಂಟಿನ್ಯೂ ಮಾಡುವಂತಹ ಸಾಧ್ಯತೆಯೂ ಇರುತ್ತೆ. ಧೈರ್ಯವೂ ಹೆಚ್ಚಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವೂ ಹೆಚ್ಚಳವಾಗುತ್ತೆ. ಯಾವ ರೀತಿ ಕೆಲಸ ಮಾಡಿದ್ರೂ ಕೂಡ ಎಷ್ಟು ಕಷ್ಟ ಇದೆ ಈ ಕಂಪ್ಲೀಟ್ ಮಾಡಲಿಕ್ಕೆ, ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೆ 1 ವಾರ ಆಗುತ್ತೆ. ಬಟ್ ನೀವು ಈಗ ಮನಸ್ಸು ಮಾಡಿದ್ರೆ ಅಂತಹ ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೂಡ ತುಂಬ ಬೇಗ ಕಂಪ್ಲೀಟ್ ಮಾಡಿ ಎಲ್ಲರ ಜೊತೆನೂ ಕೂಡ ಸಹಭಾಷೆ ಅನ್ನಿಸ್ಕೊಳ್ಳುವಂತಹ ವಿಷಯಗಳು ಕೂಡ ನಡೆಯೋದಕ್ಕೆ ಮಕರ ರಾಶಿಯವರಿಗೆ ಈ ಜೂನ್ ಮಾಸದ ಗೋಚಾರ ಫಲಗಳಿಂದ ಈ ರೀತಿ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ನಿಮ್ಮ ಆಪ್ತರ ಜೊತೆಗೆ, ಸ್ನೇಹಿತರ ಜೊತೆಗೆ, ನಿಮ್ಮ ರಿಲೇಟಿವ್ಸ್ ಜೊತೆಗೆ ಒಂದು ದೂರ ಪ್ರಯಾಣಗಳು, ಒಂದು ರೀತಿ ಒಂದು ಟೂರ್ ಹೋಗಿ ಬರೋಣ ಅಥವಾ ಒಂದು ಪ್ರಯಾಣ ಮಾಡೋಣ, ತೀರ್ಥಯಾತ್ರೆಗಳು ಮಾಡೋಣ, ಪುಣ್ಯಕ್ಷೇತ್ರಗಳು ಮಾಡೋಣ, ಅಥವಾ ಅವರ ಜೊತೆ ಸೇರಿ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಪಾರ್ಟಿ ಅರೇಂಜ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಶುಭ ಕಾರ್ಯದಲ್ಲಿ ಅಟೆಂಡ್ ಆಗಿ ಅವರ ಜೊತೆ, ಅಂದರೆ ಈ ರೀತಿ ಒಂದು ರೀತಿ ನಿಮಗೆ ಮಾನಸಿಕವಾಗಿ ಎಲ್ಲರನ್ನ ಮೀಟ್ ಮಾಡಿ ಎಲ್ಲರ ಜೊತೆ ನಗ್ನಗ್ತಾ ಇರೋದರಿಂದ ಒಂದು ರೀತಿ ಮಾನಸಿಕ ನೆಮ್ಮದಿ ಅನ್ನೋದು ಮಕರ ರಾಶಿಯವರು ಜುಲೈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಈ ಮಾಸದಲ್ಲಿ ಮಕರ ರಾಶಿಯವರ ಸ್ತ್ರೀಯರಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಈ ಮಾಸದಲ್ಲಿ ನಿಮ್ಮ ವೀಕ್ನೆಸ್ನ ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಅವರ ಸ್ವಾರ್ಥಕ್ಕೋಸ್ಕರ ಯುಟಿಲೈಸ್ ಮಾಡಿಕೊಂಡು ಅವರ ಕೆಲಸ ಆದಮೇಲೆ ಪರ್ಟಿಕ್ಯುಲರ್ ಆಗಿ ಮೋಸ ಮಾಡುವಂತಹ ಚಾನ್ಸಸ್ ಇರೋದರಿಂದ ಸ್ತ್ರೀಯರು ಯಾರನ್ನೂ ಕೂಡ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಗಮನ, ನಿಮ್ಮ ಗುರಿ ಏನಿದೆ, ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೆ ಈ ವಿಷಯ ಪರ್ಟಿಕ್ಯುಲರ್ ಆಗಿ ಯಾವುದೇ ವ್ಯಾಮೋಹಕ್ಕೆ ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪಾಗಿ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಸೊ ಆಗಿರೋದ್ರಿಂದ ನಿಮ್ಮನ್ನು ಅವರ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂತಹ ಚಾನ್ಸಸ್ ಅಧಿಕವಾಗಿರೋದ್ರಿಂದ ನೀವು ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಫ್ಯೂಚರ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತೀರ್ಮಾನಗಳು ತಗೋಬೇಕಾಗಿರುತ್ತೆ. ಇನ್ನು ಈ ಮಾಸದಲ್ಲಿ ಮನೆಯಲ್ಲಿ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕು ಅಥವಾ ಮನೆಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿಸ್ಬೇಕು, ಕೆಲವೊಂದು ಸಂದರ್ಭಗಳಲ್ಲಿ
ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಲ್ಟ್ರೇಷನ್ ಮಾಡಿಸೋದಾಗಿರ್ಬೋದು. ಇಂದಿನ ದಿನಗಳಲ್ಲಿರುವಂತಹ EMIs ಕ್ಲಿಯರ್ ಮಾಡಿಬಿಡೋಣ, ಕೈಯಲ್ಲಿ ದುಡ್ಡಿದೆ, ಅಥವಾ ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ರೀತಿ ಒಳ್ಳೆಯ ಅನುಕೂಲ. ಅಂದರೆ ಒಟ್ಟಾಗಿ ಮಕರ ರಾಶಿಯವರಿಗೆ ಹೇಳಿರುವಂತಹ ಗೋಚಾರ ಫಲಗಳು ಅನ್ನೋದು ಜುಲೈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಇಲ್ಲ ನಮಗೆ ವ್ಯತಿರೇಕವಾಗಿ ಇರುವಂತಹ ಸಂದರ್ಭಗಳಲ್ಲಿ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡೋದ್ರ ಜೊತೆಗೆ ಈ ಮಾಸದಲ್ಲಿ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದರಿಂದ ಪರ್ಟಿಕ್ಯುಲರ್ ಆಗಿ ಪ್ರತಿದಿನವೂ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದಾಗಿರ್ಬೋದು. ಪ್ರತಿ ಶುಕ್ರವಾರ ರಾಹುಕಾಲ ಸಮಯದಂದು ಬೆಳಗ್ಗೆ 10:15 12 ಗಂಟೆ ಮಧ್ಯೆ ಈ ರಾಹು ಕಾಲ ಸಮಯದಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡೋದು. ಇಲ್ಲ ದುರ್ಗಾದೇವಿ ದೇವಸ್ಥಾನ ಹತ್ರದಲ್ಲಿಲ್ಲ, ಸೊ ಗ್ರಾಮ ದೇವತೆ, ಶಕ್ತಿ ದೇವತೆ, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಈ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡಿ ಮತ್ತು ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಮತ್ತು ರಾಹು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಮತ್ತಷ್ಟು ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ, ಸದಾ ನಿಮ್ಮ ಮೇಲೆ ಶ್ರೀ ಗುರುರಾಯರ ಆಶೀರ್ವಾದ ಇರಲಿ, ಶ್ರೀ ಪರಮೇಶ್ವರನ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ ಸಿಗಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.